ಯಾರೋ ಈ ರಾಜಕಾರಣನೂ ಕೂಡ ಇದರಲ್ಲಿ ಚರ್ಚೆ ಬರ್ತಾ ಇದೆ. ರಾಜಕಾರಣಿ ಒಬ್ರು ಅಂದ್ರೆ ಇದು ಯಾವುದೇ ಕಾರಣಕ್ಕೂ ದರ್ಶನ ಹೊರಗಡೆ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ವಿಚಾರ. ಇದು ಯಾವ ಸರ್, ಕೆಲವರು ರಾಜಕಾರಣಿಗಳು ದರ್ಶನ್, ಒಂದ್ ನಿಮಿಷ ನೀವು ಇದು ಕೇಳ್ತೀನಿ, ಕೆಲವರು ರಾಜಕಾರಣಿಗಳು ದರ್ಶನ್ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಅಂತಾರೆ, ಕೆಲವರು ಬಾಯಿ ಬಿಟ್ಟು ಏನೇನು ಹೇಳ್ತಾರೆ, ಕೆಲವರು ಇತ್ತೀಚೆಗೆ ಮಂಡ್ಯದಲ್ಲ ಆದಂಥ ವಿಚಾರಕ್ಕೆ ಇವ್ರಿಗೆ ದರ್ಶನ್ ಅವ್ರಿಗೆ ಇದು ಮಾಡ್ಬಾರ್ದು. ನಮ್ಮ ಕುಮಾರಸ್ವಾಮಿ ಅವರು ಇದಕ್ಕೆ ಆಪೇಶ್ ಕುಮಾರಸ್ವಾಮಿ ಆ ಥರದ್ದು ಸಣ್ಣತನ ಇಲ್ಲ. ಕುಮಾರಣ್ಣ ತುಂಬ ದೊಡ್ಡ ವ್ಯಕ್ತಿ, ಚಿತ್ರರಂಗದ ಕಲಾವಿದರು ತುಂಬ ಗೌರವಿಸ್ತಾರೆ, ತುಂಬ ಪ್ರೀತಿಸ್ತಾರೆ. ಈ ಸ್ಯಾಟ್ಸ್ ಆಫ್ ಟು ಕುಮಾರಣ್ಣ. ಆಮೇಲೆ ಅವ್ರು ಯಾವತ್ತೂ ಕೆಟ್ಟದ್ದು ಯಾರಿಗೂ ಬಯಸಲ್ಲ. ಈ ಥರ ಘಟನೆ ಆಗಿದ್ದಾಗ ಕಾನೂನು ಚೌಕಟ್ಟ ಕೆಲಸ ಆಗುತ್ತೆ. ಇದನ್ನು ದಯವಿಟ್ಟು ಯಾರು ಈ ಥರ ಪದಗಳಿಂದ, ಯಾಕೆ ನಂಗೆ ತುಂಬ ಜನ ಹೇಳ್ತಾರೆ ಸರ್ ಆ ಥರ ನಮ್ಮ ಕುಮಾರಣ್ಣ ಆ ಥರದಲ್ಲಿ ಇವತ್ತು 2,90,000 ಗೆದ್ದಿದ್ದಾರೆ. ಆಮೇಲೆ ಯಾವತ್ತು ನಮ್ಮ ಚಿತ್ರರಂಗನ ಸರ್ ಕಲಾವಿದರು ಕರೀತಾರೆ, ಈಗ 100 ಜನ ಎಲ್ಲ ಪಾರ್ಟಿಯವ್ರು ಕರೀತಾರೆ, ಕ್ಯಾನ್ವಾಸ್ ಹೋಗ್ತಾರೆ, ಅವ್ರ ವ್ಯಾಪಾರ ಧರ್ಮ. ಅದರಿಂದ ಇದನ್ನು ದಯವಿಟ್ಟು ನಮ್ಮ ಚಿತ್ರರಂಗನ ನಾವೊಂದು ಮನೆ, ನಮ್ಮಲ್ಲಿ ಯಾರು ಆ ಥರ ಭೇದ ಭಾವ ಇಲ್ಲ. ತುಂಬ ಜನ ಪೊಲಿಟಿಕಲ್ಲು ದರ್ಶನ್ ಫ್ರೆಂಡ್ ಇದ್ದಾರೆ, ಕೆಲವು ಫ್ರೆಂಡು ಕೆಲವು ದೂರನೇ ಇರ್ತಾರೆ, ಆಫೀಸರ್ ಇದ್ದಾರೆ. ಆಮೇಲೆ ಎಲ್ಲ ಅಷ್ಟು ಕೆಟ್ಟ ವ್ಯಕ್ತಿನೆಲ್ಲ ದಯವಿಟ್ಟು ನಾವು ಅಂದ್ಕೊಂಡಂಗೆಲ್ಲ ಒಳ್ಳೇದಾಗಲಿ, ಸ್ವತಂತ್ರ ಅವ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಿಕೊಡ್ಲಿ ನಾವು ಅಂತ ಹೇಳೋಕ್ಕೆ ಇಷ್ಟು. ಕಾನೂನು ಚೌಕಟ್ಟಿರಿಂದ ಇದನ್ನು ನಾವ್ಯಾರು ಡಿಸಿಷನ್ ಹೇಳೋಕ್ಕಾಗಲ್ಲ, ನಾವ್ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ, ನಾವೇ ಅಪೂಹ. ಅದರಿಂದ ಈ ಥರ ವಿಷಯಗಳಿಗೆ ತುಂಬ ಜನ ಚಿತ್ರರಂಗ ಯಾಕೆ ಬರ್ತಾಯಿಲ್ಲ ಅಂತ ನಾನು ಹೇಳ್ತೀನಿ ಕೇಳಿ. ಚಿತ್ರರಂಗದಲ್ಲಿ ನೀವು ಹೇಳ್ತೀರಾ ಇವತ್ತು ಅಮ್ಮ ಅಂತ ಹೇಳ್ಬೋದು, ಅಮ್ಮಂಗೆ ಬಂದಾಗ ಏನೇನು ಕೇಳ್ತೀನಿ ನೀವು, ಅವ್ರು ಏನು ಹೇಳೋದು ಅಮ್ಮ ಈ ಥರ ಆಗಬಾರ್ದು ಆಗ್ತದೆ, ಅದೊಂದು 100 ತಿಂಗಳು ಅವ್ರಿಗೆ ಬೇರೆ ಥರ ಅವ್ರಿಗೆ ಭಯ ಬೀಳ್ತದೆ. ಎಲ್ಲರೂ ಪ್ರತಿಯೊಬ್ಬರು ಇಂಡಸ್ಟ್ರಿ ಭಯ ಬೀಳ್ತಾರೆ. ಆದರೆ ಯಾಕೆಂದರೆ ಈ ಥರ ಆಗಬಾರ್ದಾಯ್ತು, ಯಾರು ನೋಡಿಲ್ಲ. ಕಾನೂನಲ್ಲಿ ಏನಾಗುತ್ತೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಶ್ನೆಗಳು ಕೇಳ್ತೀನಿ. ಈಗ ನೀವು ದರ್ಶನ್ ಅವರು ತುಂಬಾ ಒಳ್ಳೆಯವರು, ಕೋರ್ಟ್ ಅಲ್ಲಿ ಇದೆ ಪ್ರಕರಣ, ಏನಾಗುತ್ತೋ ನೋಡೋಣ ಅಂತ ಹೇಳ್ತಿದ್ರೆ ವೆಲ್ ಅಂಡ್ ಫೈನ್ ಸರ್. ತುಂಬಾ ಒಳ್ಳೆಯವರು ಅನ್ನೋದಕ್ಕೆ ಒಂದಷ್ಟು 4 ಪ್ರಶ್ನೆಗಳು ಕೇಳ್ತೀನಿ. ಹೌದು ಸರ್, ದರ್ಶನ್ ಅವರು ತುಂಬಾ ಒಳ್ಳೆಯವರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅವರ ಅಭಿಮಾನಿಗಳೇ ತುಂಬಾ ಹೀನಾಯವಾಗಿ ಟ್ರೋಲ್ ಮಾಡಿದಾಗ, ಕೆಟ್ಟದಾಗಿ ಟ್ರೋಲ್ ಮಾಡಿದಾಗ ಇದೇ ದರ್ಶನ್ ಅವರು ಒಂದು ಕರೆ ಕೊಡ್ಬೋದಿತ್ತು, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ. ಹೇಳಿಲ್ಲ, ಅದಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಒಂದು 40 ವರ್ಷ ಚಿತ್ರರಂಗದ ಸೇವೆ ಮಾಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಸಿನಿಮಾ ಶೂಟಿಂಗ್ ಸೆಟ್ಗೆ ನುಗ್ಬಿಟ್ಟು ಅವ್ರಿಗೆ ಧಮಕಿ ಹಾಕ್ತಾರೆ ಫ್ಯಾನ್ಸು ಅಂತ. ಅಯ್ಯಪ್ಪ ಅವರು ಒಂದು ಇನ್ಸ್ಟಾ ಲೈವ್ ಬಂದು ತಮ್ಮ ಅಳಲನ್ನ ತೋಡ್ಕೊಂತಾರೆ. ಇಂಥ ಒಬ್ಬ ಹಿರಿಯ ನಟನಿಗೆ ಆಗ್ಬೇಕಾಗಿರೋದೇ ಇದು ಅಂತಕ್ಕಂಥದ್ದು ನೋವನ್ನ ಹೊರಗಡೆ ಹಾಕೊಂತಾರೆ. ಅದಕ್ಕೆ ನೀವ್ ಹೇಳ್ತಾ ಇದ್ರೆ ಅವ್ರು ಒಳ್ಳೆಯವರು ಅಂತ. ಅಲ್ಲ ಹೇಳಿ, ನೀವು ಹೇಳ್ತೀರಿ, ನಾನು ಹೇಳ್ತೇನೆ, ನೀವು ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಇಲ್ಲ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಒನ್ ಆಫ್ ದಿ ಬೆಸ್ಟ್. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅರ್ಹತೆ ನನಗೆಲ್ಲ ಯಾರಿಗೂ ಇಲ್ಲ. ಇದೇ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅಪಾರ, ಅವ್ರ ಮನೆ ಆಗಲಿ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತ ದರ್ಶನವರೇ ಹೇಳಿದ್ದಾರೆ. ಯಾಕೆಂದರೆ ನನಗೇನು ದರ್ಶನ್ ಚಿಕ್ಕಪ್ಪ ಅಲ್ಲ, ನಂಗೆ ಯಾರು ಚಿಕ್ಕಪ್ಪ ಅಲ್ಲ, ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ವ್ಯಾಪಾರಸ್ಥ. ಇವತ್ತು ಎಷ್ಟು ಮಾಧ್ಯಮದಲ್ಲಿ ಸರ್, ಸ್ಟೇಟ್ ಮೇಲೆ ಹೇಳಿ ಸರ್, ಒಂದು ನಿಮಿಷ ಸರಿ, ಅದೇ ನಂಬರ್ಗೆ ಇದೆ ಅಂತ ಹೇಳಿದ್ದಾರೆ. ಅವ್ರ ಮನೆ ಧೂಳಿಗೂ ಸಮಾನ, ಅವ್ರ ವ್ಯಾಲ್ಯೂ ಇಲ್ಲ ಅಂತ ಅದು ಹೇಳಿದ್ದಾರೆ. ಆಮೇಲೆ ಇವತ್ತು ಅವ್ರು ಅಂತ ಯಾರು ಏನು ಅಶ್ವಿನಿ ಮೇಡಮ್ ಇವತ್ತು ಆ ಸ್ಥಾನದಲ್ಲಿದ್ದಾರೆ. ಅವ್ರು ಒಂದೇ ಮಾತಾಡೋದು, 1000 ಜನ ನಾಯಿಗಳು ಬೋಗುತ್ತೆ ಅಂತ ಉತ್ತರ ಕೊಡಲ್ಲ. ಗ್ರೇಟ್. ಅಶ್ವಿನಿ ಮೇಡಮ್ ಸ್ಟ್ಯಾಂಡರ್ಡ್ ಅದು. ಜಗ್ಗೇಶ್ವರ ವಿಷಯದಲ್ಲಿ ತುಂಬ ತಪ್ಪು ಮಾಡೋ ಅಭಿಮಾನಿಗಳು ಉಗಿದವರೇ ಆಮೇಲೆ ಕೆಲವು ವಿಷಯದಲ್ಲಿ ಕಲಾವಿದರುಗಳು ಸರ್, ನಾವು ವಿಷ್ಣುವರ್ಧನ್ ಫ್ಯಾನು, ವಿಷ್ಣುವರ್ಧನ್ ಅಭಿಮಾನಿಗಳು ಕೆಲವು ಮಾಡಿದಾಗ ತುಂಬ ಸಹಾಯ ಮಾಡಿದಾಗ ಹೇಳ್ತಿ ಈ ಥರ ಮಾಡಬೇಡಿ ಅಂತೀವಿ. ಅದನ್ನು ನಾಯಕರ ಕಿವಿಗೆ ಹೋದಾಗ ಅವ್ರು ಹೇಳಬೇಕು. ಹೇಳಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇನ್ನು ಮುಂದೆ ನೋಡಿ ಸರ್, ಮನುಷ್ಯ ತಪ್ಪು ಮಾಡಿಲ್ಲ ಅಂತಿಲ್ಲ, ತಪ್ಪು ಮಾಡಿ ತಿಳ್ಕೊಂಡಾಗ ಅವ್ರು ಈಗ ಇದಾಗಿರ್ತಲ್ವ, ಅವರು ಈಗ ಕೂತ್ಕೊಂಡು ಯೋಚನೆ ಮಾಡಿರ್ತಾರಲ್ಲ ಜೀವನದಲ್ಲಿ, ಆಮೇಲೆ ತಪ್ಪು ಮಾಡಿದ್ರೆ ಮಾಡ್ಕೊಂಡು ಹೋಗ್ತಾ ಅಂತ ಹೇಳೋದಲ್ಲ. ಅದರಿಂದ ತಪ್ಪನ್ನ ಸರಿಪಡಿಸ್ಕೊಳ್ಳೋ ಧರ್ಮ ಅದು. ನಾನು ಅಂತಲ್ಲ, ಯಾರೇ ಮಾಡೋದು ತಪ್ಪನ್ನ ಸರ್. ಇವತ್ತು ರೇಣುಕಾ ಸಮಸ್ಯೆ ನಾವು ಕೊಡೋಕ್ಕಾಗಲ್ವೇ, ದುಡ್ಡು ಕೊಡ್ಬೋದು ಕೊಡೋದು, ಬೇರೆ ಏನು ಕೊಡೋಕ್ಕಾಗಲ್ಲ. ಅದರಿಂದ ಇದು ಆಗಬಾರ್ದಾಯ್ತು ಆಗುತ್ತೆ. ಉದ್ಯಮದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾನು ಇಲ್ಲಿ ಯಾರು ಸರ್, ನಂಗೆ ನಾಳೆ ದರ್ಶನ್ ಬಂದು ಸಿನಿಮಾ ಮಾಡ್ತಾರೆ, ನಂಗೆ ಇವ್ರು ಬಂದು ಸಿನಿಮಾ ಮಾಡ್ತಾರೆ, ಅವೆಲ್ಲ ನಾನು ಕಾಸು ಕೊಟ್ಟರೆ ಕೆ ಮಂಜು ಕರೀತಾರೆ ಸರ್. ಕಾಸಿಲ್ಲ ಅಂದರೆ ಯಾರ ಕಲ್ಯಾಣ ಸರ್. ಇದು ನನ್ನ ಮಗನೇ ಆಗಲಿ ಸರ್, ಸಿನಿಮಾದಲ್ಲಿ ಇಷ್ಟೇ ಸರ್. ಸಿನಿಮಾದಲ್ಲಿ ಸರ್ ಇವತ್ತು ಆ ಥರ ಮಾಡಂಗಿದ್ರೆ ಇವತ್ತು ನಿರ್ಮಾಪಕರು ರೋಡಲ್ಲ ಅವ್ರು ಸರ್, ನಮ್ಮ ಕನ್ನಡ ಚಿತ್ರದ ನಿರ್ಮಾಪಕರು ರೋಡು ಬಂದ್ಬಿಟ್ಟವ್ರು ಸರ್, ಒಬ್ಬರು ಇಲ್ಲ ಸರ್. ಮಾಡಿ ಸರ್, ಮಾಡ್ಬೇಕು ಸರ್, ಮಾಡ್ದಾನೆ ಉಳ್ಕೊಳ್ಳ ಸರ್. ಅದೇ ಹಳೆ ಸಿನಿಮಾ ನಿರ್ಮಾಪಕರಿಗೆ, ಹಳೆ ಕಲಾವಿದರುಗಳು ಇಷ್ಟು ಮಾಡಿಕೊಟ್ಟಾರೆ, ಮಾಡ್ಬೇಕು. ಇವರೆಲ್ಲ ಮಾಡಿದ್ರೆ ಉದ್ಯಮ ಉಳಿತದಿಲ್ಲ ಅಂದರೆ ಯಾರೋ ಬಂದು ಮಾಡ್ಕೊಡ್ತಾರೆ ಸರ್. ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್, ಪ್ರತಿ ಭಾಷೆಯಲ್ಲೂ ತುಂಬ ಸಕ್ಸಸ್ ಕಮ್ಮಿ ಇದೆ.
ಸೋಲ್ ಜಾಸ್ತಿ ಇದೆ. ಇದನ್ನು ಈ ರೀತಿ ಆಗಬಾರ್ದು. ಇದನ್ನೇನಾಗಿದೆ ಅಂದರೆ ಇದೊಂದು ಹೈಲೈಟ್ ಆಗ್ಬಿಟ್ಟಿದೆ, ಅದರಿಂದ ಇದು ಮರುಕಳಿಸ್ದಂಗೆ ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು, ಉದ್ಯಮ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು, ನಮ್ಮ ಸಂಘ ಆಗ್ಬೋದು, ಕೂತ್ಕೊಂಡು ಒಳ್ಳೆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಜೊತೆಲಿರೋ ಸ್ವಲ್ಪ ಹೇಳಬೇಕು, ನಾವು ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀವಿ, ಹೇಳಿದ್ದೀವಿ. ಕೆಲವರು ಮಾಡುವ ರೀತಿ ನಾನು, ಯಾಕೆಂದರೆ ಅವ್ರಿಗೂ ದರ್ಶನೇನು ಇವತ್ತಿನ ದುಡ್ಡಿಲ್ಲ. ಅವ್ರು 10 ರೂಪಾಯಿ ಊಟ ಇಲ್ದಲೇ